ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಶ್ರಾವಣಿ ಮರ್ಗೆಲ್ಲ ಗೊತ್ತಾಯ್ತಾ? ಮಾವ, ನಾನು ಎಲ್ಲ ಕೇಳಿಸ್ಕೊಂಡೆ. ನೀವ್ ಈ ತರ ಎಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವ್ ಇಂಥ ವಿಷಯ ಯಾಕೆ ಮುಚ್ಚಿಟ್ಟಿದ್ರಿ? ಮೇಡಮ್, ಅಪ್ಪ ಹೇಳಿದ್ದು. ಸುಮ್ನಿರು ಸುಬ್ಬು ನೀನು. ತಂದೆ ಬಗ್ಗೆ ಪ್ರೀತಿ ಇರ್ಬೇಕು ನಿಜ, ಅವ್ರ ಬಗ್ಗೆ ಗೌರವ ಇರ್ಬೇಕು ನಿಜ. ಹಾಗಂತ ಅವ್ರು ಏನೇ ಮಾಡಿದ್ರು ಅದಕ್ಕೆಲ್ಲ ಸಪೋರ್ಟ್ ಮಾಡೋದು ಸರಿನಾ? ಇದರಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ತಿದೆ, ಮೋಸ ಆಗ್ತಿದೆ. ಇದ್ಯಾವುದು ನಿನಗೆ ಗೊತ್ತೇ ಆಗ್ತಾ ಇಲ್ವಾ? ಶ್ರಾವಣಿಯಮ್ಮ, ನಾನು ಮಾಡ್ತಾ ಇರೋ ಕೆಲಸದಿಂದ ಮೋಸ ಆಗಕ್ಕೆ ಹೇಗೆ ಸಾಧ್ಯ? ಇನ್ನೇನ್ ಮತ್ತೆ? ಅತ್ತೆಗೆ ನಿಮ್ ಬಗ್ಗೆ ಅನುಮಾನ ಬಂದಿತ್ತು, ಆದ್ರೆ ನಾನ್ ನಿಮ್ ಪರವಾಗಿ ನಿಂತು ಮಾತಾಡಿದ್ದೇನೆ. ಆದ್ರೆ ನೀವ್ ನೋಡಿದ್ರೆ ಮಡ್ಲಲ್ಲಿ ಮಲ್ಸ್ಕೋಬೇಕು, ಒಂದಾಗ್ಬೇಕು ಅಂತೆಲ್ಲ ಮಾತಾಡ್ತಿದ್ದೀರಲ್ಲ ಮಾವ, ಸರಿನಾ ಇದು? ಅದ್ರಲ್ಲೂ ಇಂಥ ವಿಷಯನ ಮಗನ ಹತ್ರ ಹೇಳ್ಕೊತಾ ಇದ್ದೀರಾ, ಸರಿನಾ ಇದು? ನೀವ್ ಬೇರೆ ಯಾರ್ದು ಸಹವಾಸ ಮಾಡಿದ್ರೆ ಅತ್ತೆಗೆ ಮೋಸ ಮಾಡ್ದಾಗೆ ತಾನೆ. ಅತ್ತೆಗೆ ಅನ್ಯಾಯ ಆಗಕ್ ನಾನ್ ಬಿಡಲ್ಲ. ಏನೋ ಅನ್ಯಾಯನ? ಯಾರ್ಗನ್ನಯ ಹೇಳಿ ಶ್ರಾವಣಿ ಅಮ್ಮ. ಅತ್ತೆ, ಇವ್ರೇನ್ ಹೇಳ್ತಿದ್ರು ಗೊತ್ತಾ? ಯಾರನ್ನೋ ಮಡ್ಲಲ್ಲಿ ಮಲ್ಸ್ಕೋಬೇಕು, ಒಂದಾಗ್ಬೇಕು ಅಂತೆಲ್ಲ ಮಾತಾಡ್ತಿದ್ದಾರೆ ಅತ್ತೆ. ನಾನಂತೂ ಇನ್ಮೇಲೆ ನಿಮ್ದೇ ಸಪೋರ್ಟ್, ನಿಮ್ ಜೊತೆನೆ ನಿಲ್ತೀನಿ ನಾನು. ಅಯ್ಯೋ ಅಯ್ಯೋ, ಏನ್ರಿ ಇದೆಲ್ಲ? ಯಾರನ್ನ ಮೊಡ್ಲಲ್ಲಿ ಮಲಗಿಸ್ಕೋಬೇಕು, ಯಾರನ್ನ ಸೇರ್ಬೇಕು, ಇದೇನ್ ಮಾಡ್ತಿದ್ದೀರಿ? ನಿಮ್ ತಲೆ ಬುದ್ಧಿ ಇದ್ಯಾ? ಅಮ್ಮ, ಅಪ್ಪ ಮಾತಾಡ್ತಾ ಇದ್ದಿದ್ ವಿಷಯನೇ ಬೇರೆ ಕಣಮ್ಮ. ಸುಮ್ನೆ ಇರೋ. ಅವ್ರಿಷ್ಟೆಲ್ಲ ಹೇಳ್ತಾ ಇದ್ರು ಕೇಳ್ಕೊಂಡ ನೀನು ಸುಮ್ನೆ ಇದ್ಯಾ? ಅಯ್ಯೋ ಅಲ್ಲಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಮೇಡಮ್, ನೀವ್ ತಪ್ಪು ತಿಳ್ಕೊಂಡಿದೀರಾ. ಅಪ್ಪ ಮಾತಾಡ್ತಿದ್ದಿದ್ ವಿಷಯ ಬೇರೆ. ಓಹೋಹೋ, ಬೇರೆ ವಿಷಯನಾ? ಸರಿಯಪ್ಪ, ಹಾಗಾದ್ರೆ ಮಡ್ಲಲ್ಲಿ ಮಲ್ಸ್ಕೋಬೇಕು, ಒಂದಾಗ್ಬೇಕು ಅಂದ್ರೆ ಬೇರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ? ಅದು ಹೇಳು. ಹಾ, ಸಾವಿತ್ರಿ. ಸಾವಿತ್ರಿ? ಹಾ ಮೇಡಮ್, ಮದನ್ದು ಸಾವಿತ್ರಿದು ಮದುವೆ ಆಯ್ತಲ್ವಾ? ಮದುವೆ ಆದ್ರೂ ಪಾಪ ಅವರಿಬ್ರು ದೂರನೇ ಇದಾರೆ. ಆದಷ್ಟು ಬೇಗ ಒಂದಾಗಬೇಕು. ಈಗ ಸಾವಿತ್ರಿ ಅವ್ರ ಅಜ್ಜ ಏನ್ ಮಡ್ಲಲ್ಲಿ ಮಲ್ಕೊಂಡು ಎಷ್ಟು ಸುಖವಾಗಿರ್ತಾ ಇದ್ಲು, ಹಾಗೆ ಆ ಖುಷಿ ಮದನ್ ಮಡ್ಲಲ್ಲಿ ಮಲಗದ ಮೇಲೂ ಸಿಗ್ಬೇಕು ಅನ್ನೋ ತರ ಮಾತಾಡ್ತಾ ಇದ್ವಿ. ಆದ್ರೆ ನೀವೇ ತಪ್ಪು ತಿಳ್ಕೊಂಡಿದ್ದು. ಹೋಗಿ ಮೇಡಮ್. ಹೌದೌದೌದು, ಸಾವಿತ್ರಿ ಸಾಲಿಗ್ರಾಮದ ಹೆಣ್ಮಗಳು, ಅವಳಿಗೆ ಯಾವ ಅನ್ಯಾಯನೂ ಆಗ್ಬಾರ್ದು ಅಂತ ಮಾತಾಡ್ತಿದ್ವಿ. ಸಾಲಿಗ್ರಾಮದ ಹೆಣ್ಮಕ್ಳು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗ್ಬಾರ್ದು. ಸಾವಿತ್ರಿ ಮದನ್ ಸಂಸಾರ ಚೆನ್ನಾಗಿರ್ಬೇಕು, ಅದನ್ನೇ ನನ್ನ ಮಗನ ಹತ್ರ ಹೇಳ್ತಾ ಇದ್ದೆ. ನೀವು ನೋಡಿದ್ರೆ ನನ್ನ ಮಾತನ್ನ ಅಪಾರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ರಿ ಶ್ರಾವಣಿ ಮೊರೆ. ಛೇ, ಅಯ್ಯೋ, ಹೌದಾ? ಹೌದು ಶ್ರಾವಣಿಯಮ್ಮ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನು ಈ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಮಗನೇ, ಈ ಮನೇಲಿ ನನ್ನ ಅರ್ಥ ಮಾಡ್ಕೊಂಡಿರೋದು ನೀನು ಒಬ್ಬನೇ ಕೊಡು. ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಟ್ಲು, ನಿನ್ನ ಹೆಂಡತಿ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ರು. ಹೇಳ್ತಿರಲ್ಲ ಯಾಕೋ ಹೀಗೆ? ನಿಜ ಕಣಪ್ಪ, ಇವ್ರು ಹಾಡ್ತಿರೋದೆಲ್ಲ ನೋಡಿದ್ರೆ ನನ್ ಮನ್ಸಿಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ನಾವಿಲ್ಲಿ ಇರೋದೇ ಬೇಡ ಕಣಪ್ಪ, ಇಲ್ಲಿ ನೆಮ್ಮದಿನೇ ಇಲ್ಲ. ನಾವು ಬ್ಯಾಂಕಾಕ್ಗೂ ಥೈಲ್ಯಾಂಡ್ಗೂ ಹೋಗ್ಬೋಣ. ನೋಡಿ, ಬ್ಯಾಂಕಾಕ್, ಥೈಲ್ಯಾಂಡ್? ನೋಡು ನೋಡು ನೋಡು, ಎಷ್ಟು ಕೋಪ ಮಾಡ್ಕೋತಾ ಇದಾರೆ. ಅಪ್ಪ, ಬ್ಯಾಂಕಾಕ್ ಹೋದ್ರೇನು, ಬನ್ನೇರ್ಘಟ್ಟ ಕಾಡ್ಗೆ ಹೋದ್ರೇನು, ನಾವು ಈ ಮನೇಲಿ ಇರ್ಲೇಬಾರ್ದು. ಇರ್ಲೇಬಾರ್ದು, ಬೇಡವೇ ಬೇಡ. ಇಂಥ ಹೆಂಗಸ ಜೊತೆ ನಾವು ಬದುಕದೇ ಬೇಡಪ್ಪ. ಬೇಡಪ್ಪ, ಬೇಡ. ನಿಜ ಕಣಪ್ಪ, ಹೆಂಡತಿ ಗಂಡನ ಅರ್ಥ ಮಾಡ್ಕೊಂಡ್ರೆ ಮನೆ, ಅನುಮಾನ ಪಟ್ರೆ ಸೆರೆಮನೆ. ಹೌದಪ್ಪ. ಇರ್ರಿ, ಯಾಕ್ರಿ ಈಗೆಲ್ಲ ಮಾತಾಡ್ತೀರಾ? ನನ್ನ ಬುದ್ಧಿಗಿಷ್ಟು ನನ್ ತಪ್ಪಾಗೋಯ್ತಿರಿ ಮಾತಾಡಿದ್ದು. ನೋಡಿ, ನಿಮ್ಗೆ ಈ ಮನೆ ಸೆರೆಮನೆ ಆಗ್ಬಾರ್ದು, ಪಾಲಿಗೆ ಅರಮನೆ ಆಗ್ಬೇಕು. ಹಂಗಂತೀಯ? ಹೌದು ಮಾವ, ಸಾರಿ ಮಾವ, ನಾನು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಸುಬ್ಬು. ಹಂಗಂತೀರಾ? ಸರಿ ಸರಿ, ಆಯ್ತು ಬಿಡಿ, ಕ್ಷಮಿಸಿದೀವಿ. ಸರಿ, ಹಾಗಾದ್ರೆ ಊಟಕ್ಕೆ ಬನ್ನಿ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಊಟ ಮಾಡದೆ ಎಲ್ಲ ಇರಬೇಡಿ. ಸರಿ ಸರಿ, ಹೋಗಿ ಊಟಕ್ಕೆ ರೆಡಿ ಮಾಡಿ ಬರ್ತೀವಿ. ಬನ್ನಿ ಬನ್ನಿ. ಹಾಗಾದ್ರೆ ನಾವೆಲ್ಲೋ ಊಟ ಬಿಡ್ತೀವಿ ಅಂದ್ವಿ. ನಡಿ, ಚೆನ್ನಾಗಿ ಬಾರ್ಸೋಣ. ಆದ್ರೂ
ಹೆಂಡತಿರ ಹತ್ರ ಸುಳ್ಳು ಹೇಳೋದು ತುಂಬಾ ಕಷ್ಟ ಕಣಪ್ಪ. ಮನುಷ್ಯ ಅಂದಮೇಲೆ ಕಷ್ಟಪಟ್ಟು ಬದುಕ್ಬೇಕು ಕಣೋ. ನಡಿ ಊಟ ಮಾಡೋಣ. ಸುಬ್ಬು, ನೀನು ನನಗೆ ಊಟ ತಿನ್ಸು. ಅಯ್ಯೋ ಸುಮ್ಮನಿರಿ ಮೇಡಮ್, ನಾವಿಬ್ರು ಹತ್ರ ಆದ್ರೇ ಕಾಂತ ಮತ್ತೆ 3 ಸಿಮ್ದು ಹೋಗ್ಬಿಡ್ತಾರೆ. ಇನ್ನು ಊಟ ತಿನ್ಸಿದ್ರೆ ಏನೇನಾಗುತ್ತೋ. ನೀವು ತಿನ್ನಿ. ಮಾವ, ನಾವಿಬ್ರು ಸೇರ್ಬಾರ್ದು ನಿಜ, ಆದ್ರೆ ಗಂಡ ಹೆಂಡತಿಗೆ ಊಟ ತಿನ್ನಿಸ್ಬಾರ್ದು ಅಂತ ಏನಾದ್ರೂ ಇದೆಯಾ? ಅದಕ್ಕೂ ಮುಹೂರ್ತ ಇದೆಯಾ? ಅಯ್ಯೋ, ಅಂಥದ್ದೆಲ್ಲ ಏನಿಲ್ಲಮ್ಮ. ಗಂಡ ಹೆಂಡತಿಗೆ ಊಟ ಮಾಡಿಸ್ಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಗಂಡ ಹೆಂಡತಿ ಮಧ್ಯ ಪ್ರೀತಿ ಇರಬೇಕು. ನೀನು ಧಾರಾಳವಾಗಿ ಊಟ ಮಾಡಿಸ್ಬೋದು ಸುಬ್ಬು. ನೋಡಿದ್ಯಾ, ನೀನು ಊಟ ಮಾಡಿಸ್ಬೋದು. ಸರಿ, ನೀನ್ ತಿನ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ನಿನಗೆ ತಿನ್ನಿಸ್ತೀನಿ. ಎಲ್ಲಿ ಆ ಮಾಡು. ಏನಾಯ್ತು? ಶ್ರಾವಣಿಯಮ್ಮ, ಹೋಗ್ಲಿ ಬಿಡಿ. ನೀವು ಸುಬ್ರಹ್ಮಣ್ಯನ್ ಊಟ ಮಾಡಿಸೋದು, ಕಾಂತಮ್ಮ ಮೂರ್ಛೆ ಹೋಗೋದು, ಇದೆಲ್ಲ ಯಾಕೆ ಬೇಕು? ಹೌದೌದು, ಇದೇ ತರ ನನ್ನ ಹೆಂಡತಿಗೆ 4-5 ಸರಿ ಆಗ್ಬಿಟ್ರೆ ಶಾಶ್ವತವಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅಯ್ಯೋ ಬೀಗ್ರೆ, ಏನಿದೆಲ್ಲ? ಶಾಸ್ತ್ರದಲ್ಲಿ ಹೀಗೆಲ್ಲ ಇರುತ್ತಾ? ಗ್ರಹಗತಿಗಳು ಹೀಗೆಲ್ಲ ಆಟ ಆಡುತ್ತಾ? ನಾನು ಇಷ್ಟು ವರ್ಷದಿಂದ ಪಂಚಾಂಗ ನೋಡ್ತಾ ಇದ್ದೀನಿ. ಈ ವಿಷಯಗಳ ಬಗ್ಗೆ ಯಾವುದು ಗೊತ್ತೇ ಇರಲಿವಲ್ಲ. ಭೂಮಿ ಮೇಲೆ ಒಂದು ಹುಲ್ಕಡ್ಡಿ ಹುಟ್ಟಬೇಕಾದ್ರೂ ಶಿವನ ಅಪ್ಪಣೆ ಇರ್ಬೇಕಂತೆ. ಅದೇ ತರ ಮನುಷ್ಯನ ಮನಸ್ಸನ್ನ, ಮನುಷ್ಯನ ದೇಹನ ಎಲ್ಲಾ ಗ್ರಹಗಳು ಕಂಟ್ರೋಲ್ ಮಾಡುತ್ತವೆ. ಅಲ್ಲಿ ಅವರಿಬ್ರು ಹತ್ರ ಆದ್ರೆ ಇಲ್ಲಿ ಇವಳು ಪ್ರಪಂಚದಿಂದ ದೂರ ಆಗ್ತಾಳೆ. ಈಗೇನು, ನಾನು ಸುಬ್ಬುನ ಮುಟ್ಬಾರ್ದು ಅಲ್ವಾ? ಸರಿ, ಹಾಗಾದ್ರೆ ಸ್ಪೂನಲ್ಲಿ ತಿನ್ನಿಸ್ತೀನಿ. ಎಲ್ಲಿ ಸುಬ್ಬು, ಆ ಮಾಡು. ಬಿಡಿ. ಏನಾಯ್ತು ಬಾವಾ? ಅಲ್ಲ, ನಾನು ಮುಟ್ಟೆ ಇಲ್ಲ, ಸ್ಪೂನಲ್ಲಿ ತಿನ್ಸಿದ್ರು ಹಿಂಗಾಗತ್ತಾ? ಅದದು ಲೋಹ. ಲೋಹ ಅಂದ್ರೆ ಮೆಟಲ್ಲು. ಈ ಮೆಟಲ್ಲು ಮೆಂಟಲ್ಲು.